ಶೆಟ್ಟರ್ ಅವರಿಗೆ ಕೊಟ್ಟಂತಹ ಟಿಕೆಟ್ ಕೊಟ್ಟ ವಿಚಾರಕ್ಕೆ ಅಸಮಾಧಾನ ಭುಗಿಲೆದ್ದಿತ್ತು. ಈಗ ಆ ಬಂಡಾಯವನ್ನ ಶಮನಗೊಳಿಸುವಲ್ಲಿ ಮಾಜಿ ಸಿಎಂ ಬಿಎಸ್ವೈ ಪಾಸ್ ಆಗಿದ್ದಾರೆ. ವಿರೋಧದ ಮಧ್ಯ ಶೆಟ್ಟರ್ಗೆ ಬೆಳಗಾವಿ ಟಿಕೆಟ್ ಅನ್ನ ಹೈಕಮಾಂಡ್ ಘೋಷಿಸಿತ್ತು. ಯಡಿಯೂರಪ್ಪ ಅವರ ಪಾತ್ರದಲ್ಲಿ ಬಹಳ ದೊಡ್ಡದು ಅಂತ ಇದ್ದಾರೆ. ಹಾಲಿ ಸಂಸದೆ ಮಂಗಳಾ ಅಂಗಡಿ ಅವರಿಗೆ ಟಿಕೆಟ್ ಡ್ರಾಪ್ ಮಾಡಿ ಶೆಟ್ಟರ್ಗೆ ಮಣೆ ಹಾಕಿದ್ರು. ಮಂಗಳಾ ಅಂಗಡಿ ಅವರು ನೇರವಾಗಿ ತಮ್ಮ ಆಕ್ರೋಶವನ್ನ ಅಸಮಾಧಾನವನ್ನ ವ್ಯಕ್ತಪಡಿಸಲಿಲ್ಲ ಅಂದ್ರು. ಅವ್ರಿಗೆ ಸಿಗ್ಲಿಲ್ಲ ಅಂದ್ರೆ ಬೇರೆಯವ್ರು ಏನು ಆಕಾಂಕ್ಷಿಗಳಿದ್ರು ಅವರು ಇದನ್ನ ವ್ಯಕ್ತಪಡಿಸ್ತಾ ಇದ್ರು ವಿರೋಧವನ್ನ. ಎಲ್ಲ ಆಕಾಂಕ್ಷಿಗಳು ಸ್ಥಳೀಯ ನಾಯಕರ ಜೊತೆ ಬಿಎಸ್ವೈ ನೆನೆ ಹೋಗಿ ಬೆಳಗಾವಿಗೆ ಹೋಗಿ ಸಭೆ ಮಾಡಿದ್ರು. ಬೆಳಗಾವಿ ಬಿಜೆಪಿಯ ಭದ್ರಕೋಟೆ, ಶೆಟ್ಟರ್ ಗೆಲುವಿಗೆ ಪ್ರತಿಯೊಬ್ರು ಕೂಡ ಶ್ರಮಿಸಬೇಕು ಅಂತ ಸೂಚನೆ ಕೊಡ್ತಾ ಇದ್ದಂತೆ ಎಲ್ಲರೂ ತಲೆಬಾಗಿ ಆಯ್ತು ಸರ್ ಅಂತ ಹೇಳಿದ್ದಾರೆ. ಸೊ ಬೆಳಗಾವಿಲಿ ನೆನೆ ಯಡಿಯೂರಪ್ಪ ಅವ್ರನ್ನ ವೆಲ್ಕಮ್ ಮಾಡ್ಕೊಂಡಂತಹ ರೀತಿ ಹೀಗಿದೆ. ಶೆಟ್ಟರ್ ಅವರು ಲಿಂಗಾಯತ ಸಮುದಾಯದ ನಾಯಕನೇ ಆಗಿರ್ಬೋದು, ಬಟ್ ಅವರ ಕ್ಷೇತ್ರಕ್ಕೂ ಈ ಕ್ಷೇತ್ರಕ್ಕೂ ಸಂಬಂಧ ಇಲ್ಲ, ಸಮುದಾಯ ಒಂದೇ. ಮತ್ತು ಬಿಜೆಪಿಯ ಭದ್ರಕೋಟೆ ಅನ್ನೋ ಕಾರಣಕ್ಕೆ ಎಲ್ಲಿ ಅವರು ಹಾವೇರಿಯಲ್ಲಿ ಕೇಳಿದ್ರು, ಧಾರವಾಡದಲ್ಲಿ ಕೇಳಿದ್ರು, ಆಗ್ಲಿಲ್ಲ. ಎರಡೂ ಕಡೆ ಬೆಳಗಾವಿ ಕರ್ಕೊಂಡು ಹೋಗ್ಬಿಟ್ರು, ಟಿಕೆಟ್ ಕೊಟ್ರು. ಬಟ್ ಈಗ ಅಲ್ಲಿ ಅಸಮಾಧಾನ ಭುಗಿಲೆದಿತ್ತು. ಸರಿ, ದೊಡ್ಡ ಮಟ್ಟದ ಹಂತದ ನಾಯಕರ ಅಸಮಾಧಾನ ಬಂಡಾಯ ಎಲ್ಲ ಶಮನಾಗಿದೆ. ಬಟ್ ಮತದಾರರ ಮನಸ್ಸಲ್ಲಿ ಏನು ಉಳಿಯುತ್ತೆ, ಇವ ನಮ್ಮವ ಅನ್ಕೊಳ್ತಾರಾ, ಬಿಜೆಪಿಯಿಂದ ಯಾರಿಗೆ ಕೊಟ್ಟರು ನಾವು ವೋಟ್ ಹಾಕ್ತೀವಿ, ಅಥವಾ ನಮ್ಮ ಸಮುದಾಯದವರು ಅಂದ್ಕೊಳ್ತಾರ, ಅಥವಾ ಬೇರೆ ರೀತಿಯಲ್ಲಿ ಏನಾದರೂ ಯೋಚನೆ ಮಾಡಿದ್ರೆ ಗೊತ್ತಿಲ್ಲ ಏನಾಗುತ್ತೆ ಅಂತ. ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಅಲ್ಲಿ ಶೆಟ್ಟರ್ ಅವರ ಆಪೋಸಿಟ್ ಕ್ಯಾಂಡಿಡೇಟ್ ಈ ಸಲ ಮೊದಲ ಬಾರಿಯ ಚುನಾವಣೆ. ಸೊ ಏನ್ ಬೇಕಾದ್ರೂ ಆಗ್ಬೋದು. ಬಟ್ ಈಗ ಅದು ಬಿಜೆಪಿ ಭದ್ರಕೋಟೆ ಆಗಿರೋದ್ರಿಂದ ಬಿಜೆಪಿ ಯಾವುದೇ ರೀತಿ ಅಂದ್ರೆ ಒಳೇಟು ಬಿದ್ದು ಬಿಟ್ರೆ ಯಾವ ಭದ್ರಕೋಟೆನೂ ಉಳ್ಕೊಳ್ಳಲ್ಲ, ಛಿದ್ರ ಆಗೋಗ್ಬಿಡುತ್ತೆ. ಹಾಗಾಗಿ ಯಡಿಯೂರಪ್ಪ ಅವರೇ ಖುದ್ದಾಗಿ ಬೆಳಗಾವಿಗೆ ಹೋಗಿ ಎಲ್ಲ ಅಸಮಾಧಾನವನ್ನ ಅಥವಾ ಒಂದು ರೀತಿ ನೀರನ್ನ ತಿಳಿ ಮಾಡಿ ಬಂದಿದ್ದಾರೆ. ಎಲ್ಲಿ ತನಕ ಇದು ಹೀಗೆ ಇರುತ್ತೋ ಗೊತ್ತಿಲ್ಲ.